ಕರ್ನಾಟಕ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮೈಸೂರು ಮಾಜಿ ಮೇಯರ್ ಅನಂತರವರನ್ನು ಮಂಡ್ಯ ಜಿಲ್ಲೆ ಪಾಂಡುಪುರ ಟೌನ್ ಗಾಣಿಗರ ಸಿದ್ಧಿಮಂಟಪ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಪಾಂಡುಪುರ ಗಾಣಿಗರ ಸಿದ್ಧಿಮಂಟಪ ಟ್ರಸ್ಟ್ ಕಾರ್ಯದರ್ಶಿ ಕೃಷ್ಣ ಪ್ರಕಾಶ್ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪಾಂಡುಪುರ ಗಾಣಿಗರು ಕರ್ನಾಟಕ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅನಂತು ಅವರನ್ನು ಮೈಸೂರು ನಿವಾಸದಲ್ಲಿ ಹಾಗೂ ಪಾಂಡುಪುರದಲ್ಲಿ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅನಂತರವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯ ಗಾಣಿಗರ ಅಭಿವೃದ್ಧಿಗಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಗಾಣಿಗರ ಶ್ರೇಯೋಭಿವೃದ್ಧಿಗಾಗಿ ಏನೆಲ್ಲ ಯೋಜನೆ ರೂಪಿಸಬಹುದು ಎನ್ನುವುದರ ಬಗ್ಗೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಗಾಣಿಗರ ಅಭಿವೃದ್ಧಿಗಾಗಿ 50 ಕೋಟಿ ರು ಅನುದಾನ ನೀಡಬೇಕೆಂದು ಮುಖ್ಯಮಂತ್ರಿ ಬಳಿ ಮನಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದರು. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಗಾಣಿಗ ಸಮುದಾಯಕ್ಕೆ ಏನಾದ್ರು ಒಂದು ನೀವು ಸಹಾಯ ಮಾಡಬೇಕು ಅಂತ ಹೇಳಿ ನನ್ನನ್ನು ನಿಗಮ ಮಂಡಳಿ ಕರ್ನಾಟಕ ರಾಜ್ಯ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದು ಅಭಿವೃದ್ಧಿ ಪ್ರಾಧಿಕಾರ ಮಾಡೋ ಉದ್ದೇಶ ಏನಂದ್ರೆ, ಈ ನಮ್ಮ ಜನಾಂಗಕ್ಕೆ ಏನು ಒಂದು ಸಲ್ಲಬೇಕಾಗಿತ್ತು, ಈ ಲೋನು ಅವು ಅಂತವೆಲ್ಲ ಮೊದಲು ದೇವರಾಜ ಅರಸ್ ನಿಗಮಕ್ಕೆ ಹಾಕಬೇಕಾಗಿತ್ತು. ಅಲ್ಲಿ ಯಾರೋ ಉಳ್ಳವರು ಭಾಳ ಇನ್ಫ್ಲೂಯೆನ್ಸ್ ಇರೋರು ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇತ್ತು. ಅದನ್ನ ತಪ್ಪಿಸ್ಬೇಕು ಅಂದ್ಬಿಟ್ಟು ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಒಂದು ಜನಾಂಗದ ಒಂದು ಪ್ರಾಧಿಕಾರಗಳನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮದು ಗಾಣಿಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಆ ಒಂದು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ನಾನು ಮಾಡ್ತೇನೆ. ನಮ್ಮ ಜನಾಂಗಕ್ಕೆ ಏನು ಕಲ್ಪಿಸ್ಬೇಕು, ಸಹಾಯ ಮಾಡ್ಬೋದು, ಆ ಸಹಾಯವನ್ನು ಮಾಡಿ ನಿಜವಾಗ್ಲೂ ಸಿದ್ದರಾಮಯ್ಯನವರು ಏನು ಅವರು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಆ ಮನಸ್ಸನ್ನ ನಿಜವಾಗ್ಲೂ ತೃಪ್ತಿಪಡಿಸಲಿಕ್ಕೆ ನಾನು ಕಾರ್ಯಕ್ರಮವನ್ನು ಬಿಟ್ಕೊಂಡು ಎಲ್ಲ ನಮ್ಮ ಜನಾಂಗದ ಏರಿಯಾಗಳು ಎಲ್ಲೇನಿದೆ ಇಡೀ ರಾಜ್ಯದಲ್ಲಿ ಅದನ್ನೆಲ್ಲ ಪ್ರವಾಸವನ್ನು ಮಾಡಿ ಅವರ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರೆಲ್ಲ ಎಲ್ಲ ಸಮಾಲೋಚನೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಗಾಣಿಗ ಜನಾಂಗದ ಹಿರಿಯ ಮುಖಂಡರು, ಮೈಸೂರು ಮೇಯರ್ ಆಗಿದೆ ಕರ್ನಾಟಕ ರಾಜ್ಯದ ಗಾಣಿಗರ ಒಂದು ಸ್ಥಿತಿಗತಿಗಳ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ದೀರಾ, ಹಿರಿಯ ರಾಜಕಾರಣಿ ಮುತ್ಸದಿ ಕೂಡ. ಈ ಸಂದರ್ಭದಲ್ಲಿ ನಿಮ್ಮ ನಿಗಮ ಅಧ್ಯಕ್ಷರಾಗಿ ನಿಮ್ಮ ಗುರಿ ಆಸೆ ಏನಿದೆ ಸರ್? ನಿಮ್ಮ ಧ್ಯೇಯ ಏನು ಅಂತ ಜನಾಂಗದ ಬಗ್ಗೆ? ಜನಾಂಗದ ಬಗ್ಗೆ ನಮ್ಮ ಜನಾಂಗದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡೋದು. ಅವರ ಏನು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಒಂದು ಡಿಗ್ರಿ ಮಾಡ್ಕೊತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಏನು ಗೊತ್ತಿರಕ್ಕಿಲ್ಲ. ಅಂತವ್ರಿಗೆ ಯಾವ ತರ ಮುಂದೆ ಅವರು ಟ್ರೈನಿಂಗ್ ಕೊಡ್ಬೋದು. ಈಗ KS IAS ಟ್ರೈನಿಂಗ್ ಕೊಡ್ಸೋಂಥದ್ದು, ಮತ್ತೆ ನಮ್ಮ ಸ್ವಂತ ಉದ್ಯೋಗ ಮಾಡೋಕೆ ಏನೋ ಒಂದು ಸಹಾಯ ಮಾಡ್ಬೋದು. ನಮ್ಮ ಗಾಣಿಗ ಒಂದು ಏನ್ ಮಾಡ್ತಾ ಇದ್ರು, ಗಾಣ ಎಣ್ಣೆ ತೆಗಿತಾ ಇದ್ರು, ಕುಲಕಸುಬನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನ್ ಮಾಡ್ಬೋದು, ಅದನ್ನ ಮಾಡಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಜನಾಂಗದಲ್ಲಿ ಈಗ ಒಬ್ರು IAS IPS ಆಗಕ್ಕೆ ಏನೋ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೆ ಒಂದು ಟೀಚಿಂಗ್ ಅನ್ನ ಮಾಡಿಸಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮತ್ತೆ ಈಗ ಗಾಣ ಎಲ್ಲೆಲ್ಲಿ ಇದು ಮಾಡ್ತಾ ಇದ್ದಾರೆ, ಅದು ಒಂದು ಪ್ರಾಧಿಕಾರವನ್ನ ಮಾಡಿ ಒಂದು ಮೈಸೂರು ಕರ್ನಾಟಕಾದ್ಯಂತ ನಮ್ಮ ಗಾಣಿಗ ಜನಾಂಗದ ಏನು ಎಣ್ಣೆ ತೆಗಿತಾರೆ ಅಂತವ್ರನ್ನೆಲ್ಲ ಸೇರಿಸಿ ಒಂದು ಪ್ರಾಧಿಕಾರವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದನ್ನ ಮಾಡಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನ ಮಾಡ್ತೀನಿ ಅಂತ ಹೇಳಿ. ಇಷ್ಟು ವಿಚಾರನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ರ ಸರ್, ಅಥವಾ ಏನಾರ ಒಂದು ಔಪಚಾರಿಕವಾಗಿ ಒಂದು ಚರ್ಚೆ ನಡೆದಿದೆಯಾ? ಚರ್ಚೆ ಅಂದ್ರೆ ಅವರು ನಿನ್ನ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕು ಮಾಡಿ ಅಂತ ಹೇಳಿದ್ದಾರೆ. ಈಗ ತಾನೇ ಮಾಡಿದ್ದಾರೆ. ಈಗ ಮೊನ್ನೆ ಹೋದೆ, ಈಗ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅವ್ರ ತಾವೇನು ಮಾತಾಡಕ್ ಆಗೋದಿಲ್ಲ. ಈ ಅಸೆಂಬ್ಲಿ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಅವ್ರ ತಾವ್ ಮಾತಾಡಿ ನಮ್ಮ ಜನಾಂಗದ ಅಭಿವೃದ್ಧಿಗೆ ಏನೇನ್ ಕಾರ್ಯಕ್ರಮವನ್ನು ನಂಬ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಮನಸ್ಸಲ್ಲಿರತಕ್ಕಂತ ಹೇಳಿ ಅದನ್ನ ಪ್ರಸ್ತುತಪಡಿಸೋಕೆ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಹಿಂದಿನಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಅಂತ ಒಂದಷ್ಟು ಗುರ್ಸ್ಕೊಂಡಿದ್ದೀರಾ, ಒಂದಷ್ಟು ಸರಳ ಸಜ್ಜನಿಕೆ ಅಂತ ವ್ಯಕ್ತಿತ್ವ ಆಗಿ. ರಾಜಕಾರಣದಲ್ಲಿ, ಇಂದಿನ ರಾಜಕಾರಣದಲ್ಲಿ ದುಡ್ಡೇ ಮುಖ್ಯ ಆಗುತ್ತೆ, ಒಂದಷ್ಟು ಹೊರಡೋಕೆ. ನೀವು ಸಖತ್ ಸರಳ, ಇಂದಿನ ರಾಜಕೀಯ ವ್ಯವಸ್ಥೆಗೆ ನೀವು ಅಡ್ಜಸ್ಟ್ ಆಗ್ತೀರಿ ಅನಿಸ್ತದ? ನಾನು ಇವತ್ತು ಸರಳವಾಗಿ ಆನೆಸ್ಟ್ ಆಗಿದ್ದಕ್ಕೆ ಸಿದ್ದರಾಮಯ್ಯನವರು ನಾನು ಏನು ಕೇಳಿದೆ ಹೋದ್ರು ಕೊಡ್ತಾ ಇರೋದು. ಅವರು ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ. ನಾನು ಏನು ಕೇಳದೆ ಬಂದ್ರು ಸಹ ಕಳೆದ ಬಾರಿ ಮೈಸೂರು ಅರಗು ಮತ್ತು ಬಡದ ಕಾರ್ಖಾನೆ ಅಧ್ಯಕ್ಷರನ್ನು ಮಾಡಿದ್ರು.
ಈಗ ಗಾಣಿಗರ ಅಭಿವೃದ್ಧಿ ನಿಗಮಕ್ಕೆ ಮಾಡವ್ರೆ. MLC ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಅದು ಸಾಧ್ಯ ಆಗ್ಲಿಲ್ಲ. ನೋಡೋಣ ಮುಂದೆ ಅಂತ ಹೇಳಿದ್ದಾರೆ. ಆ ಕೆಲಸವನ್ನ ಅವರು ಮಾಡ್ತಾರೆ. ನನ್ನ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಬಹಳ ಅಭಿಮಾನ ಇದೆ. ಅವರು ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಮ್ಮ ಜನಾಂಗದ ಅಭಿವೃದ್ಧಿಗೆ ಏನ್ ಕೆಲಸ ಮಾಡ್ಬೇಕು ಸರ್, ನೀವು MLCಗೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್ ಅನೇಕ ವರ್ಷಗಳಿಂದ ನಾನು ನೋಡಿರೋ ಹಾಗೆ. ಈಗ ನಿಗಮ ಮಂಡಳಿಯನ್ನ ಯಾವ ರೀತಿ ಸ್ವೀಕರಿಸಿದ್ರಿ? ಸ್ವೀಕರಿಸಿದೆ ಅಂದ್ರೆ ಈಗ ತಾತ್ಕಾಲಿಕವಾಗಿ ಮಾಡ್ತಾ ಇರೋ ನೀನು ನೋಡೋಣ, ಆಮೇಲೆ ಮುಂದೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ಕಷ್ಟ ಪಡ್ಬೇಕಾಗ್ತದೆ. ಸಾಮೂಹಿಕ ನಾಯಕತ್ವಗಳು ಜಾಸ್ತಿ ಇದೆ, ನಾಯಕರು ಜಾಸ್ತಿ ಇದ್ದಾರೆ. ಮಾಡ್ತಾ ಇರು ನೋಡೋಣ ಅಂತ ಹೇಳಿದ್ದಾರೆ. ಮಾಡ್ಬೇಕು, ಮಾಡ್ತೀವಿ. ಈಗ ಕೊಟ್ಟಿದ್ದ ಕೆಲಸ ಮಾಡ್ಬೇಕಲ್ಲ. ಸರ್, ಈಗ ನಿಮ್ಮ ಮುಂದಿನ ಕಾರ್ಯ ಈಗ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಗಮ ಮಂಡಳಿಗೆ ದುಡ್ಡಿಲ್ಲ ಅಂತಾರೆ. ಸಾಕಷ್ಟು ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿದರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಈಗ ಹೊಸದಾಗಿ ನಿಗಮ ಮಂಡಳಿ ರಾಶಿಯ ಸ್ಥಾಪನೆ ಮಾಡಿದ್ಬಿಟ್ಟು ಈಗ ನಿಮಗೆ ಒಂದು ಅಧ್ಯಕ್ಷ ಮಾಡಿದ್ದಾರೆ. ನಿಮಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದಕ್ಕೆ ರಾಜ್ಯದ ಗಾಣಿಗರಿಗೆ ಸೌಲಭ್ಯ ಕಲ್ಪಿಸೋದಕ್ಕೆ ಆರ್ಥಿಕ ನೆರವು ಯಾವ ರೀತಿ ಇದೆ ಸರ್? ಸರ್ಕಾರದಲ್ಲಿ ಇರು ಪ್ರೋತ್ಸಾಹ ನಿಮ್ಮ ಸಮರ್ಪಕವಾಗಿ ಕೊಡ್ತಾವ್ರ? ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರೋತ್ಸಾಹ ಕೊಡ್ತಿದ್ದಾರೆ? ಕಳೆದ ಬಾರಿ ಎಲ್ಲಾ ಪ್ರಾಧಿಕಾರಕ್ಕೂ 10 ಕೋಟಿ 20 ಕೋಟಿ ಹಂಗೆಲ್ಲ ಕೊಟ್ಟಿದ್ದಾರೆ. ನಮ್ದು ಈಗ ಪ್ರಾಧಿಕಾರ ಹೊಸದಾಗಿ ರಚನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಸವಲತ್ತನ್ನ ಕಲ್ಪಿಸ್ಕೊಡಿ, ನಮ್ಗೆ ಹೆಚ್ಚಿನ ಒಂದು ಅನುದಾನವನ್ನ ಕೊಡಿ ಅಂತ ಕೇಳಿದ್ದೀನಿ. ಅದು ನಿಮ್ಮ ಮಾಡ್ಕೊಂಡು ನಿರೀಕ್ಷೆ ಎಷ್ಟಿದೆ ಸರ್? ನಾವು ಒಂದು 50 ಕೋಟಿ ಕೊಡಿ ಅಂತ ಕೇಳಿದ್ದೀನಿ ಸದ್ಯಕ್ಕೆ. ಸರ್, ಕೊನೆಯದಾಗಿ ಕರ್ನಾಟಕ ರಾಜ್ಯದ ಗಾಣಿಗರಿಗೆ ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಎಲ್ಲ ಒಗ್ಗಟ್ಟಾಗಿದೆ. ನಮ್ಮ ಜನಾಂಗ ಒಗ್ಗಟ್ಟಾಗಿ ಏನಾದ್ರು ಒಂದು ಮಾಡ್ಬೇಕಾದ್ರೆ ಸಾಧನೆನೆ ಮಾಡ್ಬೋದು. ನಾವು ಎಲ್ಲ ಅರ್ಧಿ ಹಂಚಿ ಒಂದೊಂದು ಸಂಘ ಸಮಸ್ಯೆಗಳು ಮಾಡ್ಕೊಂಡು ಏನು ಕಾರ್ಯವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯ ಆಗ್ಬೇಕಂದ್ರೆ ರಾಜಕಾರಣದಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸಬೇಕಾಗುತ್ತೆ. ಆ ಒಗ್ಗಟ್ಟಿನ ಮುಖಾಂತರ ನಮ್ಗೆ ಸಲ್ಬೇಕಾದಂತ ಸವಲತ್ತುಗಳನ್ನ ಕಲ್ಪಿಸ್ಕೊಡಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ತುಂಬಾ ಧನ್ಯವಾದಗಳು ಸರ್. ನೀವು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಗಾಣಿಗರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದು ಶುಭ ಹಾರೈಸ್ತೀವಿ. ಗಾಣಿಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.